ಸರ್ ನಮಸ್ಕಾರ. ನಾವು ಅದೇ ನಿಮ್ಮ ಪಾಲಿ ಹೌಸ್ಗೆ ಬಂದಿದ್ದೀವಿ. ಈಗ ಸೇವಂತಿ ಕೃಷಿ ಈಗ ನೋಡ್ತಾ ಇದ್ದೀವಿ ಕಣ್ಣೆದುರುಗಡೆ. ಆಲ್ಮೋಸ್ಟ್ ಇನ್ನೊಂದು ವೀಕು 15 ದಿವಸದಲ್ಲಿ ಬಂದ್ಬಿಡುತ್ತೆ ಹಾರ್ವೆಸ್ಟ್ಗೆ ಅಂತ ಅಂದ್ಕೊಂಡಿದ್ದೀನಿ. ಅದು ವೆರೈಟಿ ಹೆಸರು ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳೋಣ ಮತ್ತು ಇದ್ರ ಬಗ್ಗೆ ಮಾಹಿತಿಗಳನ್ನು ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಬಂದಿದ್ದೀವಿ. ಸರ್ ಇದಕ್ಕೂ ಮುಂಚೆ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಸರ್ ನಮ್ಮ ಹೆಸರು ಕೇಶವಮೂರ್ತಿ ಅಂತ, ದೊಡ್ಡ ಕಡ್ತೂರು, ಮಾಲೂರು ತಾಲೂಕು. ಮಾಲೂರಿಂದ ಒಂದು 4 ಕಿಲೋಮೀಟ್ರ್ ಇದೆ. ಸರ್ ಇದು ವೆರೈಟಿ ಹೆಸರು ಏನು ಸರ್ ಇದು ಪಾಲಿ ಹೌಸಲ್ಲಿ ಹಾಕಿರೋದು? ಇದು ಸರ್ ಇದು ಬುಷ್ಕಿನ್ ವೈಟ್ ಅಂತೇಳಿ. ಬುಷ್ಕಿನ್ ವೈಟ್ ಅಂತೇಳಿ ಇದು ಪಾಲಿ ಹೌಸಲ್ಲಿ ಚೆನ್ನಾಗಿ ಬರ್ತೈತೆ. ಇದರಿಂದ ಇದನ್ನ ಪಾಲಿ ಹೌಸಲ್ಲಿ ನಾಟಿ ಮಾಡಿದ್ದೀವಿ ನಾವು. ಇದು ನಾಟಿ ಮಾಡಿ ಎಷ್ಟು ದಿವಸ ಆಗಿದೆ ಇವತ್ತಿಗೆ? ಇವತ್ತಿಗೆ ನಾಟಿ ಮಾಡಿ 70 ದಿವಸ ಆಗಿದೆ. ಒಂದು 2.5 ತಿಂಗಳಾಗಿದೆ ಅಲ್ಲ? 2.5 ತಿಂಗಳಾಗಿದೆ ಸರ್. ಸರ್ ಈಗ ನಾವು ಬಡ್ಸೆಲ್ಲ ಈಗ ಓಪನ್ ಆಗ್ತಾ ಇದೆ. ಇನ್ನು ಯುಗಾದಿ ಹಬ್ಬ ನಮ್ಮ ಪ್ರಕಾರ ಒಂದು 20ರಿಂದ 25 ದಿವಸ ಇರಬೇಕು. ಆ ಯುಗಾದಿ ಹಬ್ಬಕ್ಕೆ ಬರ್ಬೋದು ಅಂತ ಅನ್ಕೊಂಡಿದ್ದೀವಿ. ಯುಗಾದಿ ಹಬ್ಬಕ್ಕೆ ತುಂಬ ಹೂವು ಬಂದಿರುತ್ತೆ ಸರ್ ಇದು. ಸರ್ ಇದು ಬೈಲಲ್ಲಿ ಎಷ್ಟು ಎಕರೆ ಅಂದರೆ ಎಷ್ಟು ಬೈಲಲ್ಲಿ ನಾಟಿ ಮಾಡಿದ್ದಾರೆ ಸರ್? ಇದು ಪಾಲಿ ಹೌಸ್ ಇರೋದು ಅರ್ಧ ಎಕರೆಯಲ್ಲಿ ಐತೆ ಪಾಲಿ ಹೌಸ್ ಇದು. ನಾರು ಅರ್ಧ ಎಕರೆಯಲ್ಲಿ 8,000 ನಾರು ನಾಟಿ ಮಾಡಿದ್ದೀವಿ. ಅರ್ಧ ಎಕರೆಗೆ ಅಂದರೆ ಸಾಲಿಂದ ಸಾಲಿಗೆ ಬೆಡ್ಡಿಂದ ಬೆಡ್ಡಿಗೆ 5 ಅಡಿ ಇದೆ. ಮತ್ತೆ ಗಿಡ ಒಂದು ಬೆಡ್ಡಲ್ಲಿ 3 ಲೈನ್ ತರ ಒಂದು ಕಲ್ಲಡಿಗೆ 3 ಲೈನ್ ನಾಟಿ ಮಾಡಿದ್ದೀವಿ. ನಾನು ಒಂದು ಬೆಡ್ಗೆ 3 ಲೈನ್ ಅಲ್ವಾ? ಒಂದು ಬೆಡ್ಗೆ 3 ಲೈನ್ ನಾಟಿ ಮಾಡಿದ್ದೀವಿ ಸರ್. 3 ಲೈನ್ಗೂ ಒಂದೊಂದು ಲೈನ್ಗೂ ಒಂದೊಂದು ವೈರ್ ಹಾಕಿದ್ರಲ್ಲ, ಡ್ರಿಪ್ ವೈರ್? ಒಂದೊಂದು ಅಲ್ಲಲ್ಲೇ ನೀರು ಡ್ರಾಪ್ ಇದಾಗೋದಕ್ಕಾಗಿ ಅಲ್ಲೇ ನಾಟಿ ಮಾಡಿರೋದಕ್ಕಾಗಿ 3 ಲೈನ್ ಪೈಪು ಹಾಕಿದ್ದೀವಿ, 3 ಲೈನು ನಾರು ನಾಟಿ ಮಾಡಿದ್ದೀವಿ. ಸರ್ ಇದು ಸಸಿಗಳೆಲ್ಲ ನರ್ಸರಿನಲ್ಲಿ ಏನು ರೇಟ್ ಸಿಗುತ್ತೆ ನಿಮ್ಗೆ? ಸರ್ ನಾವು ತರೋಷ್ಟೊತ್ತಿಗೆ 3.5 ರೂಪಾಯಿ ಹಾಕಿದ್ರು ರೇಟು. ಸೀಸನ್ನಲ್ಲಿ ಆದರೆ ಒಂದು 3.25 ರೂಪಾಯಿಗೂ ಸಿಗ್ತೈತೆ ಸೀಸನ್. ಇದು ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಅಲ್ಲ ಸರ್? ಇದು ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್. ನಾರು ಕಲ್ಕತ್ತಾ ನಾರು ಅಂತೇಳಿ, ಕಲ್ಕತ್ತಾ ನಾರಿನ ಅಂತೇಳಿ ಕೊಟ್ಟಿದ್ದು ನಮಗೆ. ಸರ್ ಇದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನಾಟಿ ಮಾಡೋದಕ್ಕಿಂತ ಈಗ ಬೆಳೆ ನೀವು ಬೇಸಿಗೆನಲ್ಲಿ ಲೆಕ್ಕಾಚಾರ ತಗೊಂಡ್ರೆ ಸ್ವಲ್ಪ ಬೆಳವಣಿಗೆ ಕಡಿಮೆ ಆಗಿದೆ ಅಲ್ವಾ? ಇದು ಬೆಳವಣಿಗೆ ಕಡಿಮೆ ಆದ್ರೇನು ಬೇಗ ಹೂವು ಬಂದಿದೆ, ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಆಯಿತು. ಇದರಿಂದ ಅದೊಂದು ಅನುಕೂಲ ಆಗುತ್ತೆ. ಸರ್ ಫೆಬ್ರವರಿ ಮಾರ್ಚ್ ಮೇಲೆ ನಾಟಿ ಮಾಡಿದ್ರೆ ಗಿಡ ಇದು 5-6 ತಿಂಗಳು ತಗೋಬಿಡುತ್ತಲ್ಲ ಹೂವು ಬರೋದಕ್ಕೆ? ಇದು ಗಿಡ ಹೂವು ಬರೋದು ಲೇಟ್ ಆಗ್ತೈತೆ. ಮೇಂಟೆನೆನ್ಸ್, ಮದ್ದು ಖರ್ಚು, ಗಿಡ ಜಾಸ್ತಿ ಹೈಟಾಗಿ ಬೆಳೀತಾ ಇರ್ತೈತೆ. ಅದು ಸೀಸನ್ ಅಲ್ಲಿ ರೇಟು ಸ್ವಲ್ಪ ಡೌನ್ ಇರ್ತೈತೆ. ಅದೇ ಇವಾಗ ಅನ್ಸೀಸನ್ ಅಲ್ಲಿ ಆದ್ರೆ ರೇಟು ಸ್ವಲ್ಪ ಜಾಸ್ತಿನೇ ಇರ್ತೈತೆ. ಅಂದ್ರೆ ಆಗ ನಮ್ಗೆ ಟನ್ನೇಜ್ ಲೆಕ್ಕದಲ್ಲಿ ಹೂವು ತೂಕ ಬಂದ್ರೆ ರೇಟ್ ಕಡಿಮೆ ಇರುತ್ತೆ. ಈಗ ಹೂವು ನಮ್ಗೆ ಕಡಿಮೆ ಬಂದ್ರೆ ರೇಟ್ ಜಾಸ್ತಿ ಇರುತ್ತೆ. ಹೂವು ಕಡಿಮೆ ಬಂದ್ರೆ ರೇಟ್ ಇರುತ್ತೆ, ಮೇಂಟೆನೆನ್ಸ್ ಕಡಿಮೆ ಅಲ್ವಾ? ಒಂದು ತಿಂಗಳಿಗೆ ಇವಾಗ ನಾವು ಔಷಧಿಗಳು ಒಂದು 8 ಸರಿ ಹಾಕ್ಬೇಕಂದ್ರೇನು, ಒಂದು ತಿಂಗಳು ಬೇಗ ಅಂತಂದ್ರೆ 8 ಸರಿ ಔಷಧಿಗಳು ಕಡಿಮೆ, ಗೊಬ್ಬರ ಬಿಡೋದು ಕಡಿಮೆ, ಎಲ್ಲ ಟೈಮು ಉಳಿತಾಯ ಆಗ್ತೈತೆ. ಕೆಲಸ ಮಾಡೋದಕ್ಕೂ ಆರಾಮಾಗಿರ್ತೈತೆ. ಸರ್ ಇದುವರೆಗೆ ಖರ್ಚು ಎಷ್ಟು ಮಾಡಿದೆ ಸರ್ ಇದಕ್ಕೆ ಅರ್ಧ ಎಕರೆನಲ್ಲಿ ಗಿಡನ ಬೆಳೆಗೆ? ಸರ್ ಇದುವರೆಗೂ ಲೆಕ್ಕ ಮಾಡಿದರೆ 1,10,000 ರೂಪಾಯಿ ಖರ್ಚು ಬಂದಿದೆ ನಿಮಗೆ. ಅಂದಾಜು ನಿಮಗೆ ಎಷ್ಟುವರೆಗೂ ತೂಕ ಬರ್ಬೋದು ಅಂತ ನಿರೀಕ್ಷೆ ಇದೆ ಸರ್ ಇದು? ಯಾಕೆಂದ್ರೆ ನೀವು ಫಸ್ಟ್ ಟೈಮ್ ಹಾಕಿರೋದಲ್ವಾ? ಫಸ್ಟ್ ಟೈಮ್ ಹಾಕಿರೋದು. ನನ್ನ ಅನುಭವದ ಪ್ರಕಾರ ಒಂದು 2.5 ಟನ್ ಹೂವು ಕೊಯ್ಬೋದು ಇದು ಅಂದಾಜು. ಅಷ್ಟು ಅಂದಾಜಿದೆ. ಸೊ ಇದಕ್ಕೂ ಮುಂಚೆ ನೀವೇನಾದರೂ ಬೆಳೆ ಮಾಡಿಕ್ಕಿದ್ರ ಇದು ಬುಸ್ಕಿನ್ ವೈಟ್ ಸೇವಂತಿ? ಇಲ್ಲ, ಇದೆ ಮೊದಲನೇ ಸರಿ ಹಾಕಿದ್ದು. ಓಪನ್ ಫೀಲ್ಡ್ ಅಲ್ಲಿ ಬೆಳೆ ಮಾಡಿದ್ರ ಸರ್? ಓಪನ್ ಫೀಲ್ಡ್ ಅಲ್ಲಿ ಬೇರೆ ಸೇವಂತಿಗಳು ನಾಟಿ ಮಾಡಿದ್ರಿ. ಇದು ಓಪನ್ ಫೀಲ್ಡ್ ಅಲ್ಲಿ ಆಗಲ್ಲ, ನೆಟ್ ಹೌಸ್ ಅಲ್ಲಿ ಆಗುತ್ತೆ. ಅದರಲ್ಲಿ ಇಳುವರಿ ಸ್ವಲ್ಪ ಕಡಿಮೆ, ಪಾಲಿ ಹೌಸ್ಗಿಂತ ಸ್ವಲ್ಪ ಕಡಿಮೆ ಬರ್ತೈತೆ. ಅದು ನೆಟ್ ಹೌಸ್ ಮಳೆಗಾಲದಲ್ಲಿ ಇದು ಆಗೋದಿಲ್ಲ ಸರ್? ಮಳೆಗಾಲದಲ್ಲಿ, ಅದಕ್ಕಾಗಿ ನಾವು ಇದರಲ್ಲಿ ಪಾಲಿ ಹೌಸ್ ಅಲ್ಲಿ ಚೂಸ್ ಮಾಡಿದ್ದೀವಿ. ಸರಿ ಸರ್, ಇದು ನಿಮ್ಮ ನಿರೀಕ್ಷೆಗೆ ತಕ್ಕಂಗೆ ಹೂವು ಬರಲಿ ಮತ್ತು ಬೆಲೆನೂ ಸಿಕ್ಕಲಿ, ಆಮೇಲೆ ನಿಮ್ಮ ಆಸೆಗಳೆಲ್ಲ ಇರಲಿ ಅಂತ ನಮ್ಮ ಚಾನಲ್ ಕಡೆ, ನಮ್ಮ ವೀಕ್ಷಕರ ಕಡೆಯಿಂದ ನಿಮಗೆ ಶುಭ ಸರ್. ಈ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರ ಕಡೆಯಿಂದ ಧನ್ಯವಾದ ಸರ್. ನಮಸ್ಕಾರ. ನಮಸ್ಕಾರ.